ಬನ್ ಮಸಾಲ ಪಾರ್ಸೆಲ್ ತಂದು ಇದೇನು ಮೇಡಮ್? ಪೈನಾಪಲ್ ಟಿಕ್ಕಿ ಪುರಿ. ಇಲ್ಲಿ ಮೇಡಮ್ ಪೈನಾಪಲ್ ಕಾಣಿಸ್ತಿಲ್ಲ, ತೋರಿಸ್ಬಿಡಿ. ತೋರ್ಸಕ್ಕ ಪೈನಾಪಲ್ ತೋರ್ಸಕ್ಕ ಇಲ್ಲಿದ್ದು. ಇದೊಂದು ಕಾಂಗ್ರೆಸ್ ಮಸಾಲ. ಕಾಂಗ್ರೆಸ್ BJP ಮಸಾಲ ಇದೆಯಾ ಮೇಡಮ್? BJP ಮಸಾಲ ಗೊತ್ತಿಲ್ಲ ನಮಗಿದು ಮಾತ್ರ ಗೊತ್ತಿರೋದು. ಪಾರ್ಸಲ್ ತಗೊಂಡು ಬಂದಿದ್ದು ಚಾಟ್ಸ್, ಸೂಪರ್ ಯಮ್ಮಿ ಚಾಟ್ಸ್. ಡೈಲಿ ತಿಂದರೆ ಜಂಕ್ ಫುಡ್ಡು, ಯಾವಾಗಲಾರೊಮ್ಮೆ ತಿಂದರೆ ಹೆಲ್ದಿ ಫುಡ್ಡು. ಡೈಲಿ ತಿಂದರೆ ಜಂಕ್ ಫುಡ್ಡು, ಯಾವಾಗಲಾರೊಮ್ಮೆ ನಾಲಿಗೆ ಚಪಲಕ್ಕೆ ಸಖತ್ತಾಗಿರುತ್ತೆ. ಏನಿದು ಇಷ್ಟೊಂದು ಚಾಟ್ಸ್ ತೋರಿಸ್ತಿದ್ದಾರಲ್ಲ, ಇವತ್ತೇನಾದರೂ ಸ್ಪೆಷಲ್ ಅಂದ್ಕೊಂಡ್ರೆ ಸ್ಪೆಷಲ್ ಏನಿಲ್ಲ. ಬಾಯಿ ಚಪಲ ಆದಾಗ ಸಂಜೆ ವೇಳೆ ಚಾಟ್ಸ್ ತಿನ್ನಬೇಕು ಅಂತ ಅನಿಸೋದು ಸಹಜ. ಹಾಗಾಗಿ ಚುಂಚಕಟ್ಟ ಶ್ರೀನಿಧಿ ಲೇಔಟ್ ಫಸ್ಟ್ ಮೈನಲ್ಲಿರುವಂತಹ ಬೇಲ್ ಕಾರ್ನರ್ಗೆ ನಾನಿವತ್ತು ಹೋಗಿದ್ದೆ. ಬೇಲ್ ಕಾರ್ನರ್ಗೆ ಹೋದಳು ಒಂದಷ್ಟು ಚಾಟ್ಸನ್ನು ಪಾರ್ಸಲ್ ತಗೊಂಡು ಮನೇಲಿ ಬಂದು ಆರಾಮವಾಗಿ ತಿಂದೆ. ಏನೇನು ಚಾಟ್ಸ್ ತಗೊಂಡು ಬಂದೆ ನೀವೇ ನೋಡುವಿರಂತೆ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ನಾನು 3 ಬನ್ ಮಸಾಲ ತಗೊಂಡೆ. ಬನ್ ಕಟ್ ಮಾಡಿ ಅದರೊಳಗಡೆ ನಿಪ್ಪಟ್ಟು ಇಟ್ಬಿಟ್ಟು ಒಂದಷ್ಟು ವೆಜಿಟೇಬಲ್ಲು, ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ, ಮಸಾಲಗಳು, ಟೊಮೆಟೊ, ಸೌತೆಕಾಯಿ ಎಲ್ಲ ಹಾಕಿ ನಂತರ ಕಟ್ ಮಾಡಿ ಬಾಳೆ ಎಲೆಯಲ್ಲಿ ಕಟ್ಟಿಕೊಟ್ರು. ಇವ್ರ ಹತ್ರ ಸಿಗುವಂಥ ಬನ್ ಮಸಾಲ ಇರ್ಬೋದು, ಕಾಂಗ್ರೆಸ್ ಮಸಾಲ, ಹಾಗೆ ಪೈನಾಪಲ್ ಟಿಕ್ಕಿ ಇರ್ಬೋದು, ಬೇಲ್ ಇರ್ಬೋದು, ಎಲ್ಲವೂ ಕೂಡ ತುಂಬಾ ರುಚಿಯಾಗಿರುತ್ತೆ. ನಾನು ಬೆಂಗಳೂರಿಗೆ ಬಂದಾಗಿನಿಂದ ಒಂಥರ ರೆಗ್ಯುಲರ್ ಕಸ್ಟಮರ್ ಅಂತ ಅನ್ಬೋದು. ನಾನು ಡೈಲಿ ಏನು ಈ ಥರ ಚಾಟ್ಸನ್ನು ತಿನ್ನಲ್ಲ, ಅಪರೂಪಕ್ಕೆ ತಿಂತಾಯಿರ್ತೀನಿ. ಆದರೆ ಅಪರೂಪಕ್ಕಾದರೂ ಬನ್ ಮಸಾಲ ತಿನ್ನಬೇಕು ಅಂತಂದರೆ ನಾನು ಈ ಬೇಲ್ ಕಾರ್ನರ್ಗೆ ಜಾಸ್ತಿ ವಿಸಿಟ್ ಮಾಡೋದು. ನಮಗೆ ಖಾರ ಬೇಕಾ, ಮೀಡಿಯಮ್ಮಾ, ಸ್ವೀಟಾ ಎಲ್ಲನೂ ನಮಗೆ ಹೆಂಗೆ ಬೇಕು ಹಾಗೆ ಮಾಡಿಕೊಡ್ತಾರೆ. ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಒಂದು ಸ್ವಲ್ಪ ಮೀಡಿಯಮ್ಗಿಂತ ಇನ್ನೂ ಖಾರ ಕಡಿಮೆ ಇರಲಿ. ಬನ್ ಮಸಾಲ ತಗೊಂಡ ನಂತರ ನಾನೊಂದು ಪೈನಾಪಲ್ ಟಿಕ್ಕಿ ಪೂರಿ ಕೂಡ ತಗೊಂಡೆ. ಪೈನಾಪಲ್ ನಮ್ಮ ಎದುರುಗಡೆನೇ ಕಟ್ ಮಾಡಿ ಆಮೇಲೆ ಅದಕ್ಕೆ ಅಲ್ಲಿ ಅವರು ಮೊದಲೇ ರೆಡಿ ಮಾಡಿದ ವೆಜಿಟೇಬಲ್ ಮಿಕ್ಸ್ ಹಾಕ್ಕೊಂಡು ಆಮೇಲೆ ಅದನ್ನು ಟಿಕ್ಕಿ ಮೇಲಿಟ್ಟು ಅದರ ಮೇಲಿಂದ ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಸ್ಪೈಸಸ್ ಎಲ್ಲ ಹಾಕಿ ಕಟ್ಟಿಕೊಟ್ರು. ನಾನು ಮನೆಗೆ ಬಂದು ಆಮೇಲೆ ಅದನ್ನು ಓಪನ್ ಮಾಡಿ ತಿಂದಾಗ ಕೂಡ ನನಗೆ ಅದು ಆ ಕ್ರಿಸ್ಪಿನೆಸ್ ಹಾಗೆ ಇತ್ತು, ತುಂಬಾ ರುಚಿಯಾಗಿತ್ತು ಕೂಡ. ಹೆಚ್ಚಾಗಿ ಸಾಯಂಕಾಲದ ಹೊತ್ತು ಈ ಥರದ ಚಾಟ್ಸನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಹಾಗೆ ಈ ಥರದ ಚಾಟ್ಸನ್ನು ಇಷ್ಟಪಡದವರು ಕೂಡ ಯಾರು ಇಲ್ಲ ಅಂತಲೇ ಹೇಳ್ಬೋದು. ನೀವೇನಾದರೂ ಕೋಣನಕುಂಟೆ ಸೈಡಲ್ಲಿದ್ದರೆ ಒಂದು ಸಲ ಈ ಬೇಲ್ ಕಾರ್ನರ್ಗೆ ವಿಸಿಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಕೊನೆಯದಾಗಿ ಒಂದು ಕಾಂಗ್ರೆಸ್ ಮಸಾಲ ಕೂಡ ತಗೊಂಡೆ.
ಪಾರ್ಸಲ್ ತಗೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನಾನು ಹಾಗೆ ಗೆಸ್ಟ್ ಇದ್ದರು, ಎಲ್ಲರೂ ಸೇರಿಕೊಂಡು ಚಾಟ್ಸನ್ನು ಎಂಜಾಯ್ ಮಾಡ್ಕೊಂಡು ಖಾಲಿ ಮಾಡಿದ್ವಿ.